ಏನು ನೋಡಿದ್ರ ಎಲ್ಲರೂ? ಏನಿದು ಎದಕ್ಕೆ ಮಾಡಿರ್ತಾರು? ಅಪರಾಧಿಗಳನ್ನು ಶಿಕ್ಷೆ ಕೊಡೋ ಸಲುವಾಗಿ ಪೊಲೀಸ್ ಸ್ಟೇಷನ್ನ ಮಾಡಿರ್ತಾರೆ. ಈಗ ನೀವು ಫಸ್ಟಿಗೆ ಸ್ಟಾರ್ಟಿಗೆ ಇಲ್ಲಿ ಬರ್ತೀರಿ, ಎಂಟ್ರ್ ಹಾಕಿರಿ. ಏನೋ ಸ್ಟೇಷನ್ಗೆ ಏನೋ ಸಮಸ್ಯೆ ಬಂದಾಗ ಏನಾಗೆ ನಿಮ್ಗೆ ತೊಂದರೆ, ಯಾರು ತೊಂದರೆ ಕೊಡ್ತಿದ್ರ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಡ್ತೀರಿ. ಇಲ್ಲಿ ಬಂದ ಕೂಡಲೇ ಇಲ್ಲೇ ಸೆಂಟ್ರಿ ಅಂತೇಳಿ ಇರ್ತಾರೆ, ಪಹಾರ ಮಾಡೋರು. ಬಂದ ಕೂಡಲೇ ನಿಮ್ಮ ಹೆಸರು ಬರ್ಕೋತಾರೋ, ಸಹಿ ತಗೋತಾರೋ, ಫೋನ್ ನಂಬರ್ ಬರ್ಕೋತಾರೆ, ಯಾವೂರ ಏನು ಅಂತೇಳಿ. ಅಲ್ಲಿಂದ ಬಂದ ಕೂಡಲೇ ಇಲ್ಲಿ ಹವಾಲ್ದಾರ್ ಇರ್ತಾರೆ, SHO ಇರ್ತಾರೆ, ಅವ್ರು ಸ್ಟೇಷನ್ ಹೌಸ್ ಆಫೀಸರ್. ಇಲ್ಲಿ ನೀವು ಏನು ನಿಮ್ಗೆ ಸಮಸ್ಯೆ ಇದ್ದದ್ದು ಅವ್ರು ಹೇಳ್ತಾರೆ, ಇವ್ರ ಮುಂದೆ ಹೇಳ್ತೀರಿ. ಇವರು ತಮ್ಮ ಲೆವೆಲ್ದಾಗ ಮುಗಿದಿತ್ತು ತಾವು ಮುಗಿಯರ್ಸ್ತಾರೆ. FIR ಕೋರ್ಟಿಗೆ ಹೋಗುದಿತ್ತಂದ್ರೆ ಸಾಹೇಬ್ರಿಗೆ ಭೇಟಿ ಮಾಡಿಸ್ತಾರೆ. ಸಾಹೇಬ್ರಿಗೆ ಅದನ್ನು ಎಲ್ಲ ಇತ್ಯರ್ಥ ಮಾಡ್ಕೊಂಡು FIR ಮಾಡುವಂಗಿತ್ತಂದ್ರೆ ಅಲ್ಲಿ DO ರೂಮಿಗೆ ಹೋಗ್ತಾರೆ. DOದವರು ಎನ್ಕ್ವೈರಿ ಮಾಡಿ ನೀವು FIR ರೆಡಿ ಮಾಡ್ತಾರೆ. ರೆಡಿ ಮಾಡಿ ಕೋರ್ಟಿಗೆ ಹೋಗತ್ತೆ. ಕೋರ್ಟಿಗೆ ಹೋದ 3 ತಿಂಗಳ ತನಕ ಅವಕಾಶ ಇರ್ತೈತೆ ನಿಮ್ಮನ್ನು ತನಿಖೆ ಮಾಡೋದು. ಸರಿ ತಪ್ಪು ಇವ್ನು ಫಿರ್ಯಾದಿ ಕೊಟ್ಟದ್ದು, ಸುಳ್ಳು ಕೊಟ್ಟಾನೋ, ನಿಜ ಕೊಟ್ಟಾನೋ, ಅದನ್ನು ತನಿಖೆ ಮಾಡೋಕೆ ಆಯೋಗದವ್ರು ಇರ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್. ಅವ್ರಿಗೆ ಪವರ್ ಇರ್ತೈತೆ. ಮುಂದೆ ನೀವು PS ಆಗೋಣ ಗೊತ್ತಾಗತ್ತೆ. ಇಷ್ಟು ಪೊಲೀಸ್ ಸ್ಟೇಷನ್ ಕೆಲಸ ಐತೆ. ಮುಂದೆ ಅವ್ರ ಶಿಕ್ಷೆ ಆಯ್ತು ಏನಾಯ್ತು ಅಂದ್ರೆ ಕೋರ್ಟಿಗೆ ಬಿಟ್ಟು ಕೊಟ್ಟದ್ದು. ಶಿಕ್ಷೆ ಮಾಡೋದು ಬಿಡೋದು ಜಡ್ಜ್ ಅವ್ರಿಗೆ ಬಿಟ್ಟು ಕೊಟ್ಟದ್ದು. ಇಷ್ಟು ಪೊಲೀಸ್ ಸ್ಟೇಷನ್ ಮಾಹಿತಿ. ಮತ್ತೆ ಏನಾರು ಬೇಕಾದ್ರೆ ಹೇಳ್ರಿ ನಿಮ್ಗೆ. ಹಾಂ, ಏನು ಬೇಕು? ಬರ್ಬೇಕತ್ತೆ ಪೊಲೀಸ್ ಸ್ಟೇಷನ್ಗೆ. ಹಾಂ ಹಾಂ, ಗನ್ನ ಬುಲೆಟ್ದಾಗ ಒಂದು ಇರತ್ತೆ, 10 ಮ್ಯಾಗ್ಜಿನ್ ಇರ್ತೈತೆ. ಒಂದು ಅದು ತೋರ್ಸಾಕ ನಿಮ್ಗೆ ಇಲ್ಲಿಗ 10 ಗ್ರೌಂಡ್ಸ್ ಇರ್ತಾವೆ. ಈಗ AK-47 ಬಂದ. ಮೊದಲ 303 ಅಂತೇಳಿ ಇತ್ತು ರೈಫಲ್, ಅದನ್ನು ಕ್ಯಾನ್ಸಲ್ ಮಾಡ್ಯಾರ. ಈ ಮಿಲ್ಟ್ರಿ ಅವರು ಉಪಯೋಗ ಮಾಡ್ಕೊಂಡು ಕಂಡ ಮಾಡಿದಿಂದ ನಮ್ಮ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ರು ಅದನ್ನು. ಅದು ಭಾಳ ಪವರ್ಫುಲ್ ಅದ. 1 ಸೆಕೆಂಡಿಗೆ ಎಷ್ಟೋ ರೇಂಜ್ ಐತೆ ಅದು ರೌಂಡ್ಸ್ ಅಂದ್ರೆ ಹಿಂಗೆ ತಿರುಕೋತ ಹೋಗತ್ತೆ. ಅದು ಮುಂದೆ ಎದ್ಯಾಗ ಅಟ್ಟ ತೂತಟ್ಟ ಇರ್ತೈತೆ, ಹಿಂದೆ ಕೆಬ್ಬರು ಮುಟ್ಟಿಗತ್ತೆ ಬಿಚ್ಚಿ ಬಿಡ್ತೈತೆ, ಮನುಷ್ಯ ಉಳಿದಿಲ್ಲ. ಇಫೆಕ್ಟಿವ್ ರೇಂಜ್ ಅಂದ್ರೆ 200 ಫೂಟ್ ಮೇಲೆ ಟಚ್ ಆದ್ರೆ FIR ಇಲ್ಲ ಮನುಷ್ಯಾಗ. ಸಮೀಪದಾಗಿದ್ದಾರೆ ಡೆತ್ ಅಕ್ಕ. ನಾವು AK-47 ಅಂತ ಎಲ್ಲ ಯೂಸ್ ಮಾಡೋದು ಪೊಲೀಸ್ ಸ್ಟೇಷನ್ದಾಗ ಅವೇ. ಅವ್ನು ಬಿಟ್ಟರೆ ಮತ್ತೆ ಅವಿಲ್ಲ. ನಿಮಗೆ ಫಸ್ಟ್ ಮಿಲಿಟ್ರಿ ಒಳಗೆ ಕಲಿಸ್ಬೇಕಾದ್ರೆ 202 ಅಂತೇಳಿ ಬರ್ತಾರೆ ರೌಂಡ್ಸ್, ಹೆಸರು ಕಾರ್ಡ್ ರೌಂಡ್ಸ್ ಇರ್ತಾವೆ. ಅವನು ಪ್ರಾಕ್ಟೀಸ್ ಮಾಡಿಸ್ತಾರೆ ನಿಮ್ಮನ್ನು. ಆಮೇಲೆ ದೊಡ್ಡ ಕೊಡ್ತಾರೆ. ನಿಮಗೇನು ಹೆಡಿಗಂಟೆ ರೌಂಡ್ಸ್ ಕೊಡ್ತಾರೆ, ಬಲ್ದಂಗೆ ಹೊಡಿಬೋದು, ಗುಡ್ದಾಗ ಸಾಕಾಗುತ್ತೆ, ನಾವು ಹೊಡಿಬೋದು. ಏನು ಮತ್ತೇನು ಬೇಕು? ಹಾಂ, ಅದು ಮುಂದಿನಪ್ಪ ಆ ಟೈಮ್ದಾಗ. ಆಗ ನಮ್ಮ ಮೇಲೆ ನಮ್ಮ ಸೇಫ್ಟಿ ನಮಗೆ ಕಾಯ್ಕೋಬೇಕಾದ್ರೆ ನಾವು ಹೊಡೆಯಬೇಕು. ಅದು ಆದೇಶ ಆಗಿವರೆಗೂ ಲಾಠಿ ಚಾರ್ಜ್ ಕೊಡಬಾರ್ದು, ಫೈರಿಂಗ್ ಮಾಡಬಾರ್ದು ಅಂತೈತಿ. ನಿನ್ನ ಜೀವನ ಹೋಗಿ ನಿಂತ ನೀ ಯಾಕೆ ಉಳಿತಿ, ನೀ ಯಾಕೆ ತಡಿತಿ? ನಾವು ಮಾಡ್ಬೋದು, ಏನಿಲ್ಲ, ಸ್ವಂತ ಸೇಫ್ಟಿಗಾಗಿ ಮಾಡ್ಬೋದು ನಾವು. ನೋಡ್ರಿ ಮತ್ತೇನೈತಿ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.